ಹಾಯ್ ಹಲೋ, ನಾನು ನಿಮ್ಮ ಮೈಸೂರು ಹುಡುಗಿ ಮಂಡ್ಯ ಸೊಸೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಇವತ್ತು ಶ್ರೀರಾಮನವಮಿ ಆದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಟೆಂಪಲ್ಗೆ ಹೋಗಿ ಬರೋಣ ಅಂತ. ಸೊ ಅದು ಚುಂಚನಕಟ್ಟೆ ಶ್ರೀರಾಮ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ, ನಾನು ನನ್ನ ಮಗ ಇಬ್ರು. ಈ ದೇವಸ್ಥಾನ ಪ್ರಕೃತಿ ಮತ್ತು ಭಕ್ತಿಯ ಸುಂದರ ಸಂಗಮ ಅಂತಾನೆ ಹೇಳ್ಬೋದು. ಇವತ್ ದೇವಸ್ಥಾನದೊಳಗಂತೂ ಕ್ಯಾಮ್ರಾನೇ ನಾಟ್ ಅಲೌಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಕ್ಯಾಮ್ರಾ ಎಲ್ಲೋ ಒಳಗಡೆ ಆನ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳಗೆ ಹೋಗಿ ಶ್ರೀರಾಮನ ದರ್ಶನ ಮಾಡುವಾಗಂತೂ ಮನಸ್ಸಿಗೆ ಒಂದು ವಿಶೇಷ ಅನುಭವ ಆದಂಗಾಗುತ್ತೆ. ಸೊ ಇವತ್ತು ಶ್ರೀರಾಮನವಮಿ ಆದ ಕಾರಣ ಅಲ್ಲಿ ಪಾನಕ, ಮಜ್ಜಿಗೆ ಮತ್ತೆ ಹೆಸರು ಬೇಳೆ ಎಲ್ಲ ಕೊಡ್ತಾ ಇದ್ರು, ಮತ್ತೆ ಪ್ರಸಾದನು ಕೊಟ್ಟಿದ್ರು. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಪಾನಕ ಮಜ್ಜಿಗೆ ಎಲ್ಲ ಕುಡ್ಕೊಂಡು ನಾನು ನನ್ನ ಮಗ ಇಬ್ರು ಪೂಜೆನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹೊರಗೆ. ಇನ್ನು ನನ್ ಮಗನ್ಗಂತೂ ಅಲ್ಲಿ ಸ್ವಲ್ಪ ಕೋತಿಗಳಿದ್ದು, ಸೊ ಕೋತಿಗಳನ್ನ ನೋಡ್ಕೊಂಡು ಕೂತಿದ್ದ, ಅದಕ್ಕೆ ಬಾಳೆಹಣ್ಣೆಲ್ಲ ಹಾಕೊಂಡು. ಸೊ ಅದೊಂದು ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಸೊ ನಾವು ಪಾನಕ ಮಜ್ಜಿಗೆ ಎಲ್ಲ ಕುಡ್ದು, ಈ ಸ್ಥಳ ಪ್ರಕೃತಿ ಮತ್ತು ಸೌಂದರ್ಯ ಭಕ್ತಿಯ ಸಂಯೋಜನೆ ಆಗಿದೆ. ಸೊ ಹೊರಗಡೆ ಬಂದು ಹೊರಗಡೆ ವ್ಯೂನು ತೋರಿಸ್ತಾ ಇದೀವಿ. ವಾಚ್ ಟವರ್ ಇದೆಯಲ್ಲ, ಅದ್ರ ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಅಂತೂ ಯಪ್ಪ 11 ಗಂಟೆಗೆನೆ ಬಿಸಿಲು ಸಿಕ್ಕಾಬಟ್ಟೆ ಇರೋ ಕಾರಣ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬಂದು. ಸೊ ಹಂಗೇನೆ ಆಂಜನೇಯ ಮೂರ್ತಿನೂ ಇದೆಯಲ್ವಾ, ಅದ್ರ ಹತ್ರ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು. ನನ್ ಮಗ ಕ್ಯಾಮ್ರಾ ನೋಡು ಅಂತ ಹೇಳಿದ್ರೆ ಯಾವ್ಯಾವ್ದೋ ಕಡೆ ನೋಡ್ತಿದ್ದ. ಸ್ವಲ್ಪ ಕಾಲ್ ಸುಡುತ್ತೆ ಮಮ್ಮಿ ಎತ್ಕೊ ಅಂತ ಎತ್ಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ಟೆಂಪಲ್ ಬ್ಲಾಗ್ ಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಬಾಯ್, ಟಾಟಾ.